ಈ ಸ್ಟೇಡಿಯಂನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ತಂಡದಿಂದ ಈಗ ತನಿಖೆ ಚುರುಕಾಗಿದೆ. ಆರೋಪಿಗಳನ್ನ ಇಂದು ವಶಕ್ಕೆ ಪಡೆಯಲು ಸಿಐಡಿ ಸಿದ್ಧತೆ. ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿಯ ತನಿಖೆ ಚುರುಕುಗೊಂಡಿದೆ. ಆರೋಪಿಗಳನ್ನ ಇಂದು ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ಮುಂದಾಗಿರೋದು. ನಿಖಿಲ್, ಕಿರಣ್, ಸುನಿಲ್, ಸುಮಂತ್ ಕಸ್ಟಡಿಗೆ ಅರ್ಜಿ ಕೋರ್ಟ್ಗೆ ಮನವಿ ಮಾಡಿ ವಶಕ್ಕೆ ಪಡೆಯಲಿರುವಂತಹ ಸಿಐಡಿ ಬಾಡಿ ವಾರೆಂಟ್ ಮೇಲೆ ಸಿಐಡಿ ವಶಕ್ಕೆ ಪಡೆಯುವ ಸಾಧ್ಯತೆ. ನಾಲ್ವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಿರುವಂತಹ ಸಿಐಡಿ ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಾಲ್ವರು ಆರೋಪಿಗಳು. ಅವ್ರನ್ನ ಸಿಐಡಿ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ನಾಲ್ವರು ಕೂಡ ಇದ್ದಾರೆ. DNA ಇಬ್ಬರು, RCB ಇಬ್ಬರು, ನಿಖಿಲ್ ಸೋಸ್ಲೆ ಸೇರಿದ ಹಾಗೆ ಕಿರಣ್, ಸುನಿಲ್ ಮ್ಯಾಥ್ಯೂಸ್, ಸುಮಂತ್ ಈ ನಾಲ್ವರನ್ನು ಕೂಡ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಕೋರ್ಟ್ಗೆ ಮನವಿ ಮಾಡಿ ವಶಕ್ಕೆ ಪಡೆಯಲಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಸಿಐಡಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ನಾಲ್ವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಿರುವಂಥ ಸಿಐಡಿ ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂಥ ನಾಲ್ವರು ಆರೋಪಿಗಳು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ CCTV ದೃಶ್ಯಗಳನ್ನು ಸಂಗ್ರಹ ಮಾಡಲಾಗ್ತಿದೆ. ಸ್ಟೇಡಿಯಂನಲ್ಲಿ CCTV ದೃಶ್ಯಾವಳಿ ಪರಿಶೀಲಿಸಿರುವಂಥ ಸಿಐಡಿ ನೂಕುನುಗ್ಗಲು, ಕಾಲ್ ತುಳಿತ ಹೇಗಾಯಿತು, ಯಾವ ಗೇಟ್ಗಳನ್ನು ಎಷ್ಟೊತ್ತಿಗೆ ಓಪನ್ ಮಾಡಲಾಯಿತು, ಎಷ್ಟೊತ್ತಿಂದ ಜನ ಕಾಯ್ತಾ ಇದ್ರು, ಯಾವ್ಯಾವ ಗೇಟ್ನಲ್ಲಿ ಎಷ್ಟು ಸಿಬ್ಬಂದಿ ನಿಯೋಜಿಸಲಾಗಿತ್ತು, ನೂಕುನುಗ್ಗಲು ವೇಳೆ ಗೇಟ್ಗಳ ಬಳಿ ಸಿಬ್ಬಂದಿ ಇದ್ರಾ ಇಲ್ವಾ, ಕಾಲ್ ತುಳಿತ ಉಂಟಾಗೋದಕ್ಕೆ ಮೂಲ ಕಾರಣ ಏನು, ಅದರ ಬಗ್ಗೆ ಕೂಡ ತನಿಖೆ. ಎಲ್ಲಿಂದ ಶುರುವಾಯಿತು ಈ ನೂಕುನುಗ್ಗಲು, ಶುರುವಾಗಿದ್ದು ಹೇಗೆ, ಪ್ರಾಣ ಹೋಗುವಂಥ ಮಟ್ಟಕ್ಕೆ ಅಲ್ಲಿ ಹೇಗೆ ನೂಕುನುಗ್ಗಲಾಯಿತು, ಏನಾಯಿತು, ಪ್ರಾಣ ಹೋಗಿದ್ದು ಹೇಗೆ, 11 ಮಂದಿ ಅಲ್ಲಿ ಅಸ್ವಸ್ಥರಾಗ್ತಾರೆ ಅಂತಂದರೆ ನೋಡಿ, ಈ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ರೆ ಆವತ್ತಿನ ದೃಶ್ಯಾವಳಿಗಳು. ಇದಕ್ಕೆಲ್ಲ ಕಾರಣ ಏನು? ಒಂದಷ್ಟು ಮಂದಿ ಹೇಳ್ತಾರೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಇಟ್ಟಿದ್ದೇ ಕಾರಣ ಅನ್ನೋದು ಕೆಲವರ ಆರೋಪ. ಇನ್ನೊಂದಷ್ಟು ಕಡೆ ಈ ಗೇಟನ್ನು ಬೇಗ ಓಪನ್ ಮಾಡಬೇಕಾಗಿತ್ತು ಅನ್ನೋದು. ಹೀಗೆ ಹಲವಾರು ಸಾಧ್ಯತೆಗಳ ಬಗ್ಗೆ ಜನ ಮಾತಾಡ್ತಿದ್ರೆ ಈಗ ತನಿಖೆಯಲ್ಲಿ ಸ್ಪಷ್ಟವಾಗಿ ಏನು ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ. ಅದಕ್ಕಾಗಿ ಈಗ ಸಿಐಡಿ ಕೂಡ ಕಾರ್ಯೋನ್ಮುಖವಾಗಿದೆ. ನೂಕುನುಗ್ಗಲು ಸಂದರ್ಭದಲ್ಲಿ ಗೇಟ್ ಬಳಿ ಸಿಬ್ಬಂದಿ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ. ಇನ್ನು RCB, DNA, KCA ಮ್ಯಾನೇಜ್ಮೆಂಟ್ಗೂ ಕೂಡ ಸಿಐಡಿ ನೋಟಿಸ್. ಶೀಘ್ರದಲ್ಲೇ ನೋಟಿಸ್ ನೀಡಲಿರುವಂತಹ ಸಿಐಡಿ ಅಧಿಕಾರಿಗಳು, ಸಿಐಡಿ SP ಶುಭನ್ವಿತಾ ನೇತೃತ್ವದಲ್ಲಿ ಚುರುಕುಗೊಂಡಂತಹ ತನಿಖೆ. ಮೊನ್ನೆಯಷ್ಟೇ ಸ್ಟೇಡಿಯಂಗೆ ಭೇಟಿ ನೀಡಿದ್ದ ಸಿಐಡಿ ಟೀಮ್ ಸ್ಟೇಡಿಯಂ KCA ಕಚೇರಿಗೆ ಹೋಗಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಸ್ಟೇಡಿಯಂ KCA ಕಚೇರಿಗೆ ತೆರಳಿ ಮಾಹಿತಿ ಸಂಗ್ರಹಿಸಲಾಗಿತ್ತು. ಇವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. RCB ಹಾಗೆ DNA ಮತ್ತು KCA ಇವರೆಲ್ಲರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ. ಇನ್ನು ನೂಕುನುಗ್ಗಲು, ಕಾಲ್ ತುಳಿತ ಇದೆಲ್ಲದರ ಬಗ್ಗೆ ಕೂಡ ಹಂತವಾಗಿ ಪರಿಶೀಲನೆ ನಡೀತಾ ಇದೆ.